ನಮಸ್ಕಾರಗಳು ದಿ ಮೀಡಿಯಾ ಪ್ರೇಕ್ಷಕರಿಗೆ. ಇಂದು ನಾವು ಒಬ್ಬ ಮುದ್ದಾದ ಪ್ರಾಮಾಣಿಕತೆಯಿಂದ ತುಂಬಿದ ಆಂಟಿಯವರ ಬಗ್ಗೆ ತಿಳಿಯೋಣ. ಇವರ ಹೆಸರು ನಂದಿನಿ ಅಂತ. ವಯಸ್ಸು 43 ವರ್ಷ. ಆದರೆ ಅವರ ಮನಸ್ಸು 25ರಷ್ಟು ಚೈತನ್ಯದಿಂದ ತುಂಬಿದ್ದಂಥದ್ದು. ಒಂದು ಬಾರಿ ಬಾಳಿನಲ್ಲಿ ಏನು ತೊಂದರೆ ಬಂದರೂ ಮತ್ತೆ ಹೊಸ ಹಾದಿಯನ್ನು ಹುಡುಕುತ್ತಾರೆ. ಹಾಗೆ ಹುಡುಕಿದ ಇವರು ಇಂದು ಒಬ್ಬ ಸಂಗಾತಿಯ ಹುಡುಕಾಟದಲ್ಲಿ ಇದ್ದಾರೆ. ಇವಳ ಬದುಕು ನಿಮಗೂ ಸ್ಫೂರ್ತಿ ಕೊಡಬಹುದು ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, 23ನೇ ವಯಸ್ಸಿನಲ್ಲಿ ಒತ್ತಾಯದ ಮದುವೆಯನ್ನು ಮಾಡಿದ್ದಾರೆ. ಆರಂಭದಲ್ಲಿ ಚೆನ್ನಾಗಿದ್ದ ಸಂಸಾರ ನಂತರ ಪತಿಯ ಕಿರುಕುಳದಿಂದ, ಕುಡಿತದ ಚಟದಿಂದ ದೂರವಾಗಿದೆ. ಮಕ್ಕಳಿಗಾಗಿ ಹಲವಾರು ವರ್ಷ ತಾಳ್ಮೆಯಿಂದ ಇದ್ದರು. ತಾಯಿಯಾಗಿ ಎಲ್ಲ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ಬಾಳಿದವರು. ಕೊನೆಗೆ ನಿಜವಾದ ಮೌಲ್ಯಗಳು ಇಲ್ಲದ ಬದುಕು ಬಿಟ್ಟು ಹೋಗಬಂದಾಯಿತು. ಈಗ ಮಕ್ಕಳು ದೊಡ್ಡವರಾದರ ಬಳಿಕ ನಾನು ಬಾಳಲು ಅರ್ಹೆ ಎಂಬ ಧೈರ್ಯವನ್ನು ಹೊಂದಿದ್ದಾರೆ. ಹಾಗೆ ಇವರ ಜೀವನದ ನೋವುಗಳನ್ನು ನಾವು ನೋಡಿದ್ರೆ, ವಿಚ್ಛೇದನ ಎಂಬ ಟ್ಯಾಗ್ನಿಂದ ನಂಟು ಬಾಂಧವರು ದೂರವಾದರು. ಮನೆ ಖರ್ಚು, ಮಕ್ಕಳ ಶಿಕ್ಷಣಕ್ಕೆ ಹೋರಾಟ, ಸ್ನೇಹಿತರ ನೋವು, ಕೆಲವರ ಉಪಹಾಸಹೋ, ರಾತ್ರಿ ಬಂದಾಗ ಕಂಪನಿಯನ್ನಿಲ್ಲದ ಬಾಳು, ಹೃದಯದಲ್ಲಿ ಇನ್ನೂ ಬಾಳಲೊಂದು ಬೇವರು ಗುಟ್ಟಿದ ಒಡಲಿನ ನಿರಾಳತೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಾದರೂ ಇದ್ದರೆ ಬನ್ನಿ ಎಂದು ಕೂಡ ತಿಳಿಸಿದ್ದಾರೆ. ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಹಿಂದಿನ ನಿಲುವನ್ನು ನಾವು ನೋಡಿದ್ರೆ, ನಂದಿನಿಯವರ ನಗುವಿನ ಹಿಂದೆ ಒಂದಿಷ್ಟು ತುಮುಲು ಇದೆ. ಅವರ ಕಣ್ಣುಗಳಲ್ಲಿ ನಿರೀಕ್ಷೆ, ನಾನು ಒಬ್ಬಳಲ್ಲ ಅನ್ನೋ ಭರವಸೆ ಬೇಕು. ಅವರು ಹೆಣ್ಣು ಎಂಬ ಅಸ್ತಿತ್ವವನ್ನು ಮರೆಯದೆ ಬದುಕಿದವರು. ಪ್ರೀತಿ, ಮಾತು ಹಾಗೆ ಅರ್ಥಪೂರ್ಣ ಸಂಬಂಧ ಅವಳಿಗೆ ಬೇಕು ಎಂದು ಕೂಡ ತಿಳಿಸಿದ್ದಾರೆ. ಅವಳಿಗೆ ಬೇಕಾದಂತಹ ಲೈಫ್ ಪಾರ್ಟ್ನರ್ ಈ ರೀತಿ ಇರಬೇಕು ಎಂದು ಕೂಡ ತಿಳಿಸಿದ್ದಾರೆ. ವಯಸ್ಸು 40ರಿಂದ 50ರ ನಡುವೆ ಇರಲಿ, ಸ್ನೇಹಭಾವಿ ಪ್ರಾಮಾಣಿಕ ವ್ಯಕ್ತಿ ಇರಲಿ, ಬೌದ್ಧಿಕವಾಗಿ ಮೆಚೂರ್ ಆಗಿರಲಿ, ಮನಸ್ಸಿಗೆ ಹತ್ತಿರ, ಶರೀರಕ್ಕಲ್ಲ ಎಂದು ತಿಳಿಸಿದ್ದಾರೆ. ಹಾಗೆ ಅವಳ ಮಕ್ಕಳನ್ನು ಗೌರವದಿಂದ ನೋಡಬಲ್ಲವನು ವ್ಯಕ್ತಿ ಬೇಕು ಎಂದು ತಿಳಿಸಿದ್ದಾರೆ. ನಾನಿದ್ದೀನಿ ಅಂತ ಹೆಣ್ಮಕ್ಕಳೊಂದಿಗೆ ನಿಲ್ಲಬಲ್ಲವನು ಆಗಿರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ನಾನು ಇನ್ನೂ ಬಾಳಬೇಕಿದೆ. ಹತ್ತಿರ ಕೂತು ಮಾತನಾಡೋ ಒಬ್ಬನೇ ಸಾಕು. ನನ್ನ ನಗುವಿನ ಹಿಂದೆ ಕಂಪನಿಯನ್ಗೆ ಖಾಲಿ ಜಾಗ ಇದೆ. ಮುಗಿಯಿತು ಅನ್ನೋ ಬಾಳಿಗೆ ಹೊಸ ಪುಟ ಶುರುವಾಗಬೇಕು. ನನ್ನ ಕೈ ಹಿಡಿಯೋಕೆ ಒಬ್ಬನೇ ಬೇಕು. ಖಾಲಿ ಮನಸ್ಸು ತುಂಬಲು ಬೇಕಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಗುರಿಗಳನ್ನು ನಾವು ನೋಡಿದ್ರೆ, ಮಕ್ಕಳನ್ನು ಸೆಟಲ್ ಮಾಡೋದು, ಕಂಪನಿಯನ್ನೊಂದಿಗೆ ಸಿಂಪಲ್ ಆಗಿ ಪೀಸ್ಫುಲ್ ಆಗಿ ಬಾಳುವುದು, ಜೀವನದ ಮೀನಿಂಗನ್ನು ಹುಡುಕುವುದು, ಒಂದು ಹತ್ತಿರದ ಹೃದಯದಿಂದ ನೋಡುವುದು, ತಮ್ಮ ಮನಸ್ಸಿಗೆ ಕಂಪನಿಯನ್ನು ಕೊಡಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.